ಹಲೋ ಮಕ್ಕಳೇ, ನಾವಿವತ್ತು ಫಸ್ಟ್ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಕ್ಟೋಬರ್ 2025 ನಡೆದಿರುವಂತಹ ಅಕೌಂಟೆನ್ಸಿ ಪೇಪರಲ್ಲಿರೋ 1 ಮಾರ್ಕ್ ಕ್ವೆಶನ್ಸ್ನ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಒನ್, ಪಾರ್ಟ್ ಎ ಅಲ್ಲಿ ಫಸ್ಟ್ ಮೇನ್ ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಚಾಯ್ಸಸ್ ಗಿವನ್. ಇಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ, ನಾವು ಕರೆಕ್ಟ್ ಆನ್ಸರ್ ಚೂಸ್ ಮಾಡಬೇಕು. ಫಸ್ಟ್ ಕ್ವೆಶನ್ ಅದರಲ್ಲಿ ಯೂಸ್ ಆಫ್ ಕಾಮನ್ ಯೂನಿಟ್ ಆಫ್ ಮೆಷರ್ಮೆಂಟ್ ಆ್ಯಂಡ್ ಕಾಮನ್ ಫಾರ್ಮ್ಯಾಟ್ ಆಫ್ ರೀಪೋಸ್ಟಿಂಗ್ ಪ್ರಮೋಟ್ಸ್. ಸೊ ಕಾಮನ್ ಮೆಷರ್ಮೆಂಟ್ ಮತ್ತು ಕಾಮನ್ ಫಾರ್ಮ್ಯಾಟ್ ಇದ್ದಾಗ ನಾವು ಏನು ಮಾಡೋಕ್ಕಾಗತ್ತೆ ಅಂದರೆ ಕಂಪೇರ್ ಮಾಡೋಕ್ಕಾಗತ್ತೆ. ಸೊ ದಿಸ್ ಪ್ರಮೋಟ್ಸ್ ಆಪ್ಷನ್ ಎ ಕಂಪ್ಯಾರಿಬಿಲಿಟಿ. ಸೆಕೆಂಡ್ ಒನ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಯಾವಾಗ ಮಾಡ್ತಾರೆ? ಮ್ಯಾನೇಜ್ಮೆಂಟ್ಗೆ ಏನಾದರೂ ಇನ್ಫಾರ್ಮೇಷನ್ ಪಾಸ್ ಮಾಡೋಕ್ಕೆ. ಸೊ ಇಟ್ ಈಸ್ ರೆಕಾರ್ಡಿಂಗ್ ಟೆಕ್ನಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್. ಆಪ್ಷನ್ ಡಿ. Third one, a concept that a business enterprises will not be sold or liquidated in near future is known as option B, going concern. Okay, so next to fourth one, ledger book is popularly known as option B, principal book of accounts. Cash sales is recorded in cash book. Next to second main, fill in the blanks by choosing the appropriate answer from the given bracket. ಸೊ ಇಲ್ಲೇ ಆನ್ಸರ್ಸ್ ಕೊಟ್ಟಿರ್ತಾರೆ, ನಾವು ಅದನ್ನು ಯೂಸ್ ಮಾಡಿಬಿಟ್ಟು ಫಿಲ್ ಮಾಡಬೇಕು. ಸೊ ಸಿಕ್ಸ್ತ್ ಒನ್, ಡಿಟರ್ಮೈನಿಂಗ್ ದ ಟ್ರಾನ್ಸಾಕ್ಷನ್ ಟು ಬಿ ರೆಕಾರ್ಡೆಡ್ ಇಸ್. ಇದಕ್ಕೆ ಐಡೆಂಟಿಫಿಕೇಶನ್. Seventh one, dash system is not a complete system of maintaining records of financial transaction. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸಿಂಗಲ್ ಎಂಟ್ರಿ. Eighth one, GST is a destination based tax on dash of goods and services. ಇದಕ್ಕೆ sale of goods and services. A brief description of the transaction is called the dash. ಇದು narration. Cash book does not record the dash transactions, credit transactions. Okay, next one, match the following ಹೋಗೋಣ. ಎಕನಾಮಿಕ್ ಈವೆಂಟ್ಸ್ಗೆ ಆನ್ಸರ್ ಬಂದ್ಬಿಟ್ಟು ವೌಚರ್. ಓಕೆ, ICAI ಬಂದ್ಬಿಟ್ಟು ರೆಗ್ಯುಲೇಟ್ರಿ ಬಾಡಿ. ಇನ್ಕ್ರೀಸ್ ಇನ್ ಅಸೆಟ್ ಆದಾಗ ಏನಾಗುತ್ತೆ? ಡೆಬಿಟ್ ಆಗುತ್ತೆ. ಬೇರರ್ ಚೆಕ್ ಅಂದರೆ ಏನು? ಅದು ಯಾವುದಕ್ಕೆ ರಿಲೇಟೆಡ್ ಆಗಿರುತ್ತೆ? ಟ್ರಾನ್ಸ್ಫರ್ ಬೈ ಮಿಯರ್ ಡೆಲಿವರಿ. ನೆಕ್ಸ್ಟು ಡಿಸ್ಕೌಂಟ್ ಯಾವಾಗಾಗುತ್ತೆ? ವೆನ್ ಡಿಡಕ್ಷನ್ ಇನ್ ಪ್ರೈಸ್ ಆಫ್ ಗೂಡ್ಸ್. ನೆಕ್ಸ್ಟ್ ಒನ್, answer the following question in one word or one sentence each. So 12th one, expand AICPA. ಅದಕ್ಕೆ ಆನ್ಸರು ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ಸ್. ನೆಕ್ಸ್ಟ್, ಗಿವ್ ದ ಮೀನಿಂಗ್ ಆಫ್ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್. ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂದರೆ ಏನು? Dual aspect principle states that every transaction has a dual or twofold effect and should therefore be recorded in two places. Give the example of voucher. ಇದಕ್ಕೆ ಕ್ಯಾಶ್ ಮೆಮೊ ಅಂತ ಕೊಟ್ಟಿದ್ದೀನಿ, ನಿಮಗೆ ಯಾವ ವೌಚರ್ದು ಎಕ್ಸಾಂಪಲ್ ಬೇಕಾದರೂ ಕೊಡ್ಬೋದು. ನೆಕ್ಸ್ಟ್, ವಾಟ್ ಡು ಯು ಮೀನ್ ಬೈ ಡೆಬಿಟ್ ಬ್ಯಾಲೆನ್ಸ್? ಡೆಬಿಟ್ ಬ್ಯಾಲೆನ್ಸ್ ಅಂದರೆ ಏನು ಅಂತ ಕೇಳಿದ್ದಾರೆ. Debit balance occurs when the total debits exceeds the total credits in an account. Last one, what do you mean by petty cash book? Petty cash book is a special subsidiary book used to record small and repetitive expenses of a business. So ಹೀಗೆ ನಾವು ಎಲ್ಲ 1 ಮಾರ್ಕ್ ಕ್ವೆಶ್ಚನ್ಸ್ನ ಕವರ್ ಮಾಡಿದ್ದೀವಿ. ಥ್ಯಾಂಕ್ ಯು.